ನೀರು ನಿಶಿಯಲ್ಲಿ ಬಂದ ಕಾರಣ ಇಲ್ಲ ಇಲ್ಲ, ಅದು ಕಣ್ಮರೆಯಾಗುವ ಹಾಣಿಕೆಯಲ್ಲಿರುವಾಗ ರಾಕ್ಷಸಿ ಮಾಯೆ ಹೌದಾದರೆ ರಾಮ ನಿರರ್ಥಕ ಪ್ರಯತ್ನ ಮಾಡಿದಂತಾಗಬಾರದು. ಎಲ್ಲಿದ್ದರೂ ಜಗದೇಕ ವೀರ ಕೂಗುವ ಧ್ವನಿ ಕೇಳಿದು ಅರಿದು ಕಾರ್ಯ ಕರಿರಾಣಿ ಸೌಮಿತ್ರಿ ಮುಗುದ ಕೇಳಿದನು. ಕೇಳಿಸ್ತಾ ಇದೆ. ನಾನು ಬಯಸಿದಂತಹ ಆಕಾಂಕ್ಷನ ಮೃಗವನ್ನು ತೆಗೆದುಕೊಳ್ಳುವುದಕ್ಕೆ ಬೇಕಾಗಿ ನನ್ನವರು ಹೋದವರಿದ್ದಾನೆ. ಆದ್ರೆ ಈ ಕಾಲಕ್ಕೆ ಹಾ ಸೀತಾ ಹಾ ಲಕ್ಷ್ಮಣ ಎನ್ನುವ ಹಾಗೆ ಗೊಬ್ಬಿಡುತ್ತಾ ಇದ್ದಾರೆ. ನನಗರ್ಥವಾಯಿತು, ಇದು ರಾಕ್ಷಸರ ಮಾಯೆ. ನನ್ನವರಿಗೆ ಏನು ಆಗಿರಬೇಕು. ಆ ದಾನವರು ಜಗದೇಕ ವೀರನಾದಂತಹ ಶ್ರೀರಾಮಚಂದ್ರನನ್ನು ಎಲ್ಲಿಯಾದರೂ ಕೊಂದು ಕಳೆದರೆ ಏನಾಗಬಹುದು ಲಕ್ಷ್ಮಣ? ರಾಮಚಂದ್ರನು ವಿಭೂಮಗ ಸ್ವತಂತ್ರ ಮೂರ್ತಿಯ ಅವನಾದರೂ ಚಿಂತೆಗಾದ್ರೂ ಒಂದು ಮಿತಿ ಇರಬೇಕು ತಾಯಿ. ನೀನು ಕೈ ಹಿಡಿದಂತೆ ಯಾರನ್ನು ದೇವತಾಂಶ ಸಂಬೋಧನನ್ನೇ ನೀನು ವರಿಸಿದವಳಿದ್ದೀಯ. ಅದಾದ ಮೇಲೆ ಯುದ್ಧ ಆಗೋ ರಣವಿಯಲ್ಲಿರುವಾಗ ಅದೆಷ್ಟೋ ದುಷ್ಕೃತ್ಯಗಳನ್ನು ನಾವು ಸಹಿಸಿಕೊಂಡು ಇರಬೇಕಾಗ್ತದಮ್ಮ. ಅದೇ ರೀತಿಯಲ್ಲಿ ಇದು ಒಂದು ಕಾಪಟ್ಯ ತಾಯಿಯೇ. ಇದು ಶ್ರೀರಾಮನ ಧ್ವನಿಯೇ ಅಲ್ಲ. ಇಲ್ಲದಿದ್ರೆ ಆ ಮಹಾನ್ ಪುರುಷನನ್ನು, ಆ ಜಗದೋದ್ಧಾರಕನನ್ನು ಯಾರಾದರೂ ಕೊಲ್ಲುವುದಕ್ಕೆ ಸಾಧ್ಯ ಉಂಟೆ ತಾಯಿ? ರಾಕ್ಷಸರು ಯಾರಿದ್ದಾರೆ ಸಾಯುವ ಕಾಲಕ್ಕೆ ಗೊಬ್ಬೆಯ ನಿಂತಿದ್ದಾರೆ ಅಷ್ಟೇ. ಇದಕ್ಕೆ ನಾವು ಮರುಳಾಗುತ್ತೇವೆ ಎನ್ನುವುದು ಅವರ ಊಹೆ. ನಾವು ಅದಕ್ಕೆ ಮರುಳಾಗಬಾರದು ತಾಯಿ. ನಾನು ಹೋಗುವುದಕ್ಕಾಗುವುದಿಲ್ಲ. ಇದು ರಕ್ಕಸರ ಧ್ವನಿಯಲ್ಲ, ನನ್ನವರ ಧ್ವನಿ. ಹೋಗಿ ಅಣ್ಣನೇ ನನ್ನಲ್ಲಿ ಹೇಳಿದ್ದಾನೆ, ಯಾವ ಕಾರಣಕ್ಕೂ ಅಮ್ಮನನ್ನು ಬಿಟ್ಟು ಹೋಗಬೇಡ ಅಂತ. ಹಾಗಾಗಿ ನಾನು ಒಂದು ವೇಳೆ ಅಲ್ಲಿಗೆ ಹೋದ್ರೆ ಅನ್ನು ಕೋಪಿಸಿಕೊಂಡ ಹೋಗುವುದಕ್ಕಾಗುವುದಿಲ್ಲ. ಹೇಳ್ತಾ ಆಗುವುದಿಲ್ಲ ತಾಯಿ, ಹೋಗುವುದಿಲ್ಲ, ಆಗುವುದಿಲ್ಲ. ಅದು ರಾಕ್ಷಸರು. ನನಗೆ ಅರ್ಥವಾಯಿತು. ಹಳಿದ ಮೇಲಿಂದ ಆಸೆಯಿಂದಲೇ ಆಲಕ್ಷ್ಯದಿಂದ ಕುಳಿತ ನಿಶ್ಚಯ ಬಾಲಕನ್ನ ಭಾವವೇ ಸೌಮಿತ್ರಿ, ನೀನು ಬಾಲಕ ಎನ್ನುವ ಹಾಗೆ ನಾನು ಭಾವಿಸಿದ್ದೇನೆ. ಪುತ್ರರಲ್ಲೇ ನಾನು ಆಡಿದಂತಹ ಮಾತನ್ನಾಲಿಸಿ ರಾಮನ ರಕ್ಷಣೆಗಾಗಿ ನೀನು ಹೋಗುತ್ತಿ ಎನ್ನುವ ಹಾಗೆ ನಾನು ಭಾವಿಸಿಕೊಂಡ್ರೆ ಏನು ಹೋಗುವುದಿಲ್ಲ ಎನ್ನುವ ಹಾಗೆ ಹೇಳುತ್ತಾ ಇದ್ದೆ. ಇಲ್ಲೇ ಉಳಿಯಿತು ಎನ್ನುವ ಹಾಗೆ ಹೇಳುತ್ತಾ ಇದ್ದಿ. ನಿನ್ನ ಮನದ ಭಾವನೆ ಏನು ಎಂಬುದು ಅರ್ಥವಾಯಿತು. ನೀನು ಬಾಲಕನಲ್ಲ, ನೀನು ಬಾಲಕನಲ್ಲ. ಶ್ರೀರಾಮಚಂದ್ರನನ್ನು ಉಳಿಸಬೇಕು ಎನ್ನುವ ಹಾಗೆ ನಾ ಬೇಡಿಕೊಂಡ್ರೆ ಇಲ್ಲ ಇರ್ತೇನೆ ಎನ್ನುವ ಹಾಗೆ ಹೇಳುತ್ತಾ ಇದ್ದೀಯಲ್ಲ. ಆಲೋಚನೆ ಮಾಡಿದೆ ನಾನು. ಶ್ರೀರಾಮಚಂದ್ರ ಹೋಗುವಂತಹ ಕಾಲಕ್ಕೆ ನೀನೇ ಆಡಿದಂತಹ ಮಾತು ಎಷ್ಟು ಸಮಯವಾಗಿತ್ತು, ಎಷ್ಟು ದಿನಗಳಾಗಿತ್ತು ಎನ್ನುವ ಹಾಗೆ
ಭಾವದ ಹಿಂದಿರುವ ಉದ್ದೇಶ ಒಂದೇ. ಎಲ್ಲಿಯಾದ್ರೂ ಶ್ರೀರಾಮಚಂದ್ರ ಮಾಡಿದ ಅಂತಾದ್ರೆ ರಮಣನಂತಹ ನನ್ನನ್ನು ಸುಲಭವಾಗಿ ಆಳಬಹುದಿರುವಂತಹ ಕಠಿಣತರ ವಾಕ್ಯಮೋಕೆ ಶ್ರೀರಾಮ ರಾಮ ಇದು ಕನಸಲ್ಲ, ಇದು ನನಸು. ಅಯ್ಯೋ, ಎಂತ ಕರ್ಣ ಕಠೋರವಾದಂತಹ ನುಡಿಗಳನ್ನು ಆಲಿಸಿ ಬಿಟ್ಟೆ. ನನ್ನ ಜೀವನದಲ್ಲಿ ಎಂತಹ ಸ್ಥಿತಿಯನ್ನು ನಾ ತಲುಪಬಾರದು, ಯಾವುದನ್ನು ನಾ ಮನಸ್ಸಿನಲ್ಲಿ ಈವರೆಗೆ ಎಣಿಸಲಿಲ್ಲವೋ ಅಂತಹ ವಿಚಾರವನ್ನು ಅಮ್ಮ ಮಗನ ಎದುರಿನಲ್ಲೇ ಈ ರೀತಿಯಾಗಿ ಆಡಿಬಿಟ್ಟರಲ್ಲ. ರಾಮಚಂದ್ರ ಆಳಿದ್ರೆ ಅಮ್ಮನನ್ನು ನಾನು ಆಳುವ ಆಸೆ ಮಾಡಿದನಂತೆ. ಸಾಕೇತದಿಂದ ನಾವು ಸಾಗಿ ಬರುವ ಹೊತ್ತಿಗೆ ನಮ್ಮ ಸಿಗುತ್ತೆ ನನ್ನಲ್ಲಿ ಹೇಳಿದರು, ಮಗ ಕಾಡಿನಲ್ಲಿ ತಾಯಿಯನ್ನು ಆ ಸೀತೆಯಲ್ಲಿ ಕಾಣು ಅನ್ನುವ ಹಾಗೆ. ಮನಸ್ಸಿನಲ್ಲಿ ತಾಯಿಯ ರೂಪದಿಂದ ನಾ ಆರಾಧಿಸಿಕೊಂಡು ಬಂದಾಗೆ ನನಗೆ ಈ ರೀತಿಯಾಗಿ ನುಡಿಗಳನ್ನು ಆಡ್ತಾಳೆ ಅಂತಾದ್ರೆ ಯಾವ ಮನಸ್ಸಿನಿಂದ ನಾ ಸಹಿಸಿಕೊಳ್ಳಲಿ? ನಾವು ಯಾರ ಕುರಿತಾಗಿ ಹೆಚ್ಚಿನ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತೇವೋ ಅವರೇ ನಮ್ಮ ಮೇಲೆ ಈ ರೀತಿಯಾದ ಭಾವವನ್ನು ತೋರಿಸಿದರೆ ಮಾಡುವುದಕ್ಕಾದ್ರೆ ಇನ್ನೇನಿದೆ? ಹಾಗಂತ ಇಲ್ಲೇ ಉಳಿದ್ರೆ ಅಪಮಾನ ಇನ್ನು ಹೆಚ್ಚಾಗುತ್ತೆ. ಅದಕ್ಕಾಗಿ ಬರೆದಿರೋ ಇದಂ ಮೀರಿ ಮುಂದಡಿಯಲ್ಲಿಡಬಂದು ಸೋಮ ಅಕ್ಕ ಭೂಮಿದೇವಿಯ ಸಾಕ್ಷಿಯಾಗಿಟ್ಟು ತಾಮನದಿ ನೊಂದುಕೊಂಡು ರಾಮ ರಾಮ ಶ್ರೀರಾಮ ಈ ವಿಚಾರದಲ್ಲಿ ನಿನ್ನ ತಪ್ಪು ಏನೂ ಇಲ್ಲ ತಾಯಿ. ತಪ್ಪಿತಸ್ಥ ನಾನೇ. ಇದು ಕ್ಷಮೆಯನ್ನು ಕೇಳ್ತಾ ಇದ್ದೆ. ನಿನ್ನ ಮಗು ಎಂಬ ಭಾವದಿಂದ ನನ್ನನ್ನು ಮನ್ನಿಸಬೇಕು ತಾಯಿ. ಅದಕ್ಕೆ ನಾ ಹೋಗುತ್ತೇನೆ, ಅಣ್ಣನ ಬಳಿಗೆ ಹೋಗಿ ಅಣ್ಣನ್ನು ನಿಮಗೆ ಕರೆ ತರ್ತೇನೆ. ಆದರೆ ಒಂದು ಷರತ್ತು ತಾಯಿ, ಇದು 7 ಹೆಜ್ಜೆಗಳನ್ನು ಬರೆದಿದ್ದೇನಮ್ಮ. ಈ ಲಕ್ಷ್ಮಣನ ರೇಖೆಗಳಮ್ಮ ಯಾವ ಕಾರಣಕ್ಕೂ ನಾನು ಬರುವುದಕ್ಕಿಂತ ಮುನ್ನ ಈ ರೇಖೆಗಳನ್ನು ದಾಟಿ ಹೋಗಬಾರದಿಲ್ಲ ತಾಯಿ. ಸೂರ್ಯಾರ್ಕನ ಸಾಕ್ಷಿಯಾಗಿ ಹೇಳ್ತಾ ಇದ್ದೆ, ಈ ಭೂಮಿದೇವಿ ಸಾಕ್ಷಿಯಾಗಿ ಹೇಳ್ತಾ ಇದ್ದೆ. ಈ ಒಂದು ಷರತ್ತನ್ನು ಪಾಲಿಸುತ್ತಾ ಇದ್ದೆ. ನಾವು ಹೋಗಿ ಬರ್ತೇವೆ, ಹೋಗಿ ಬರ್ತೇವೆ.
ಕವಿವಚನ ಮುಖಿಯದ ಮಧುರ ಗೋವಿದಂಡಗ ಮಂಡಲಗಳು ಪ್ರಬಲನು ಸನ್ಯಾಸಿ ವೇಷವ ತಾಳಿ ಬಂದ ಪ್ರಬಲ ಸನ್ಯಾಸಿ ವೇಷವ ತಾಳಿ ಬಂದ ಕವಿವಚನ ಮುಖಿಯದ ಮಧುರ ಗೋವಿದಂಡಗ ಮಂಡಲಗಳು ಶಂಕರ ಅಂತ ತಿರುಗಾಟ ಮಾಡ್ತಾ ಇದ್ದೇನೆ. ಸನ್ಯಾಸಿ ಹಣೆಯಲ್ಲಿ ಜುಟ್ಟು ತಲೆಯಲ್ಲಿ ಜುಟ್ಟು ಹಣೆಯಲ್ಲಿ ಕೊಟ್ಟು ಕೈಯಲ್ಲಿ ಗರ್ಭೆಯ ಕಟ್ಟು ಇದನ್ನೆಲ್ಲ ಹಿಡ್ಕೊಂಡು ನೋಡಿ ಕಮಾಂಡವ ಹೌದು ಎಲ್ಲವನ್ನು ಹಿಡ್ಕೊಂಡಿದ್ದೇನೆ. ಸನ್ಯಾಸಿ ಸನ್ಯಾಸಿ ದಾರ ಬೇಡುವುದಕ್ಕೆಂತ ಹೊರಟಿದ್ದೇನೆ. ಅದೇ ಒಳಗಿದ್ದು ಗುಟ್ಟು ಬೇರೆ ಉಂಟು, ಅದು ಯಾರಿಗೂ ಹೇಳಲಿಕ್ಕೆ ಇಲ್ಲ, ಯಾರಿಗೂ ತಿಳಿಸಲಿಕ್ಕೂ ಇಲ್ಲ. ನಾನು ಇಲ್ಲಿಗೆ ಬಂದ ಉದ್ದೇಶ ಬೇರೆ ಉಂಟು. ಅದು ಇಲ್ಲಿ ಎಲ್ಲ ಬೇಕಾದ ಸ್ಥಳಕ್ಕೆ ಬಂದಿದ್ದೇನೆ. ಏನು ಬಂದೆ ಭಿಕ್ಷೆಯ ನೀಡಿರಿ ಸನ್ಯಾಸಿಗೆ ಭಿಕ್ಷೆಯ ನೀಡಿರಿ ಕುಚ್ಚಿಗದಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆಗೀದಿಲ್ಲಿ ಒಂದೇ ಕಾಣುವ ಭಿಕ್ಷೆಯ ನೀಡಿರಿ ಸನ್ಯಾಸಿಗೆ ಭಿಕ್ಷೆಯ ನೀಡಿರಿ ದೇವಿ ನಾನು ಸನ್ಯಾಸಿ ಸನ್ಯಾಸಿ ದೇಶ ದೇಶ ತಿರುಗುತ್ತಾ ಇದ್ದೇನೆ. ಬದುಕಬೇಕಾದ್ರೆ ಏನಾದರೂ ತಿನ್ನಬೇಕಲ್ಲ, ಹಾಗಂತ ಆರೋಗ್ಯ ತಿರುಗಾಟ ಮಾಡಿದೆ. ಸತ್ತು ಹೇಳ್ತೀವಿ ನಮ್ಮ 3 ದಿವಸ ಆಯ್ತು, ಏನು ತಿನ್ನಿಲ್ಲ, ಹುಟ್ಟಿಗಿಲ್ಲದೆ 3 ದಿವಸ ಆಯ್ತು ಅಮ್ಮ. ತಿರುಗಾಟ ಮಾಡ್ತಾ ಇದ್ದೇನೆ. ಹಾಗೆ ತಿರುಗಾಟ ಮಾಡುವಾಗ ನಿಮ್ಮ ಎಲೆ ಮನೆ ಕಾಣಿತು, ಹಾಗೆ ಬಂದಿದ್ದೇನೆ. ಅಮ್ಮ ನಾನು ಹೋಗುತ್ತಿದ್ದೇನೆಂದು ಸಾಯಿತಯ್ಯ ಸನ್ಯಾಸಿಯನ್ನ ಚರಣಕ್ಕೆ ಸಾಧಿನ ಚರಣಂಬಿ ನಾವು ಬೇಸರತ್ತಿತು ನಿಮ್ಮ ಪಾದದರ್ಶನದಿ ಸಂತೋಷವಾಯಿತು ಎಲ್ಲ ಮನಕ್ಕೆ ಬೇಸಾಯಿತೆಯ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಕೆಲ ಸಮಯದ ಹಿಂದೆ ನಡೆದಂತಹ ಘಟನೆಯಿಂದ ಮನಸ್ಸಿಗೆ ಬಹಳಷ್ಟು ಬೇಸರೆಯನ್ನು ಆವರಿಸಿದೆ. ಹೌದೇ ಶರಣ ದೊರೆತದಲ್ಲಿ ಬೇಸರವೆಲ್ಲವೂ ದೂರವಾಯಿತು, ಬೇಸಾಯಿತು, ಸಂತೋಷವಾಯಿತು. ಅವಧಿಜವು ನಿಮಗ ರಾಜವು ಅಮ್ಮ ಅವಧಿಜವು ನಿಮಗ ಈ ರೀತಿ ಬಡಿರುವೆ ಏಕಮ್ಮ
ಸುರರು ಕಿನ್ನರರು ಭೂಸುರರು ದಾನವರು ಸುರರು ಕಿನ್ನರರು ಭೂಸುರರು ದಾನವರು ಎಂದು ಅರಿಯದೆ ನಾಚಿಯದು ಬರೆಯು ಕಾಣುವ ಸನ್ಯಾಸಿಗೆ ಭಿಕ್ಷೆಯ ನೀಡಿದೇವಿ. ಅಮ್ಮ ನಾನು ಇಷ್ಟ ತನಕ ನೋಡ್ಲೇ ಇಲ್ಲ ನಿಮ್ಮ ಅಂದ್ರೆ ಜೀವನದಲ್ಲಿ ನಾನು ಹೌದೌದು ಸನ್ಯಾಸಿ ಹೌದು ಅಮ್ಮ ಕಾದ ನೋಡಿದ್ರು ನಿಮ್ಮ ಮುಖವನ್ನು ನೋಡಿದ್ರೆ ನೀವು ಈ ಲೋಕದವರ ಅಲ್ಲ ಅಂತ ಮೇಲ್ಲೋಕದವರ ಅಂತ ಭಾವಿಸಿದ್ರೆ ಅವರನ್ನು ನೆಲ ಮುಟ್ಟುವುದಿಲ್ಲ ಮುಟ್ತಾ ಇದ್ದೀನಿ ಕಣ್ಣು ಮುಚ್ಚುತ್ತಾ ಇದ್ದೀನಿ ಮೈ ಬೆವರುತ್ತಾ ಇದೆ ಆದ್ರಿಂದ ಮೇಲ್ಲೋಕದವರಲ್ಲ ಆದ್ರಿಂದ ಕೆಳಗಿನವರೇ ಪಾತಾಳದವರು ಅವರ ಉಳಿದರೆ ಅಲ್ಲೇ ಅಲ್ಲ ರಾಕ್ಷಸರೇ ನಿಮ್ಮನ್ನು ಕಾಣುವುದು ಹಾಗೆ ಕಾಣುತ್ತಾ ಇಲ್ಲ ನಿಮ್ಮ ಮುಖದಲ್ಲಿ ರಾಜಲಕ್ಷಣ ಕಾಣುತ್ತಾ ಉಂಟು ಅಮ್ಮ ನೀವು ಎಲ್ಲಿಯವರು ಯಾವ ದೇಶದವರು ಯಾವ ರಾಜ್ಯದವರು ಇಲ್ಲಿಗೆ ಯಾಕೆ ಬಂದಿರಿ ಈ ಎಲ್ಲಿನಲ್ಲಿ ಯಾಕೆ ಇದ್ದೀರಿ ದೇಶಯೋಧ್ಯ ಪುರವಾಸಿಗಳಯ್ಯ ನಾನು ಆ ಸೂರ್ಯ ಕುಲದ ರೇಸುಗಳು ವಾಸಿ ಪಂಥದ ಮೇಲೆ ಸಗಿತೀವಿ ವಾಸವಾಗಿ ಕಣ್ಣಿನ ರಮಣ ಲೇಸಾಗಿತಯ್ಯ ಸನ್ಯಾಸಿ ನಿಮ್ಮ ಊಹೆ ಸರಿಯಾದ ನಾವು ಇಲ್ಲಿಯವರನ್ನು ಮತ್ತೆ ಇಲ್ಲಿಯವರು ಮಿಥಿಲೆ ಕೇಳಿದ್ದೀರಾ ಮಿಥಿಲೆಯ ಅರಸ ಜನಕರಾಜನ ಮಗಳು ಹೌದೇ ಸೀತಾದೇವಿ ಅಯೋಧ್ಯೆ ಕೇಳಿ ಬಂದಿದೆ ಅಯೋಧ್ಯೆಯ ಅಧೀಶನಾದಂತಹ ದಶರಥ ಚಕ್ರವರ್ತಿಗೆ ಅವರ ಸೊಸೆನ ಅವರ ಪುತ್ರನಾದಂತಹ ಶ್ರೀರಾಮಚಂದ್ರನ ಧರ್ಮಪತ್ನಿ ಪಿತೃವಾಕ್ಯ ಪರಿಪಾಲನೆಗೆ ಬೇಕಾಗಿ ಶ್ರೀರಾಮಚಂದ್ರ ತನ್ನ ಅನುಜನಾದಂತಹ ಲಕ್ಷ್ಮಣತೆಯಾಗಿ ಈ ಕಡೆಗೆ ಸಾಗಿ ಬಂದರು. ಅಮ್ಮ ನನ್ನ ಗಂಡ ಈಗ ಬಳಿಯಲ್ಲಿ ಕಾರ್ಯಾರ್ಥಿಯಾಗಿ ಮಾಡಿದಮ್ಮ ನಾನು ಆಗ ದೇವಿ ಎಂದದ್ದಕ್ಕೂ ನೀವು ಹೇಳಿದ್ದನು ಸೂರ್ಯಾಂಶದವರು ಸಾಧು ನೀವು ದೇವಿ ಅಂದರೆ ತಪ್ಪಲ್ಲಮ್ಮ ಅವರು ಹಸಿದು ಬಂದವರಿಗೆ ಅನ್ನವನ್ನು ಇಟ್ಟುವುದಂತೆ ನಿಮ್ಮ ಅಯೋಧ್ಯೆ ಹಸುವಿನಿಂದ ಬಂದಿದ್ದೇನೆ ತಾಯಿ ದೇಹಿ ಅಂತ ಯಾರಾದ್ರೂ ಕೇಳಿದ್ರು ಆದ್ರೆ ಏನು ಅಡುಗೆ ಊಟಗಳೆಂಬ ಗೊಡವಿನ ಮನೆ ಅಡುಗೆ ಮಾಡುವುದಿಲ್ಲ ಹಾಗೆ ಊಟದ ಪೋಷಣೆಗೆ ಬೇಕಾದ ಒಂದ ಮುಲಾದಿ ತಿನ್ನುವರು ನಾವಿದ್ದೇವೆ ಮತ್ತೆ ನಾನೆಂತ ತಿನ್ನುವುದು ನಾನು ಅಡುಗೆ ಮಾಡುವುದಿಲ್ಲ ನಾವು ಕಂದ ತಿಂದು ಬದುಕುವಂತ ತಿನ್ನುವುದು ಒಂದೇ ನಾವು ಚಿತ್ರಾನ್ನ ತಿಂತೇವೆ ಕಂದ ಮೂರಪ್ಪನೇ ತಿಂದು ಬದುಕುವ ಮೈದೂರಾದಂತಹ ಲಕ್ಷ್ಮಣ ಸಂದೇಶದಂತಹ ಮಣ್ಣು ಶಂಕರ ಗೋಳೆ ಶಂಕರ ಶಂಕರ ಗೋಳೆ ಸ್ವೀಕರಿಸಬೇಕು ಮೈದೂರಾದಂತಹ ಲಕ್ಷ್ಮಣ ಏನು ಆಜ್ಞೆಯನ್ನು ಬರೆದು ಹೋಗಿದ್ದಾರೆ ಏನು ಲೇಖಿ ಅವರ ಆಯ್ತಾ ಇದರಲ್ಲಿ ಆಗ್ತದ ಕೇಳಿ ಕೇಳಿ ಕಾಂತಾರ ಹೌದು ದಾನವರ ವಾಸುತ್ತಾನೆ ಹಾಗಿರುವಾಗ ನನ್ನ ರಕ್ಷಣೆಗೆ ಬೇಕಾದ ಈ ಗೆರೆಯನ್ನು ಹಾಕಿದ್ದಾರೆ ಅದನ್ನು ಮೀರಿ ಬರುವ ಹಾಗಿಲ್ಲ ನೀವೇ ಬಂದು ಪಡೆದುಕೊಳ್ಳಬೇಕು ಅಮ್ಮ ನೀವು ಒಬ್ಬಳಿ ಹೆಂಗಸಿರುವುದು ಮನೆಯಲ್ಲಿ ನಂತರ ನಾನು
ಯೋಗಿ ಆದ್ರು ಸನ್ಯಾಸಿ ಆದ್ರು ನಾನು ಪರಪುರುಷ ಅಲ್ವಮ್ಮ. ನಾನು ಹಾಗೆಲ್ಲ ಬರಬಾರ್ದು, ನೀವೇ ಬಂದು ಕೊಡ್ಬೇಕಮ್ಮ. ಯಾಕಂದ್ರೆ ಒಂದು ವೇಳೆ ನೀವು ನನಗೆ ಏನಾದ್ರೂ ನಿಲ್ಲಿದ್ರೆ ನಾನು ಇಲ್ಲಿ ಬಿಟ್ಟು ಸತ್ರೆ ಅದು ನಿಮ್ಮ ವಂಶಕ್ಕೆ ಅಮ್ಮ. ನಿಮ್ಮ ಸನ್ಯಾಸ ಬೇಯಿಸಬಾರ್ದು. ಹೌದು ಶ್ರೀರಾಮ ಜನಕರಾಗದೆ ಮಗಳಾಗಿ ನಾ ಜನಿಸಿದೆ ರಾಮ ರಾಮ ಮರವನದಾಚಿ ಭೂಮಿ ದೇವಿಗೆ ಮಗಳಾಗಿ ರಾಮ 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 ಹಾಗೆ ಭಾವಿಸಲೇ ನನ್ನ ಪ್ರಭು ಶ್ರೀರಾಮಚಂದ್ರ ಒಂದೇ ಇದು ರಕ್ಕಸರ ಕಪಟ ಮಾಯೆ ಎನ್ನುವ ಹಾಗೆ ಇದು ಯಾವುದನ್ನು ಅರಿಯದೆ ಹೋದೆ. ಈ ಕಷ್ಟಕ್ಕೆ ನಾನು ಸಿಲುಕಿದೆ. ಜನಕರಾಜನಿಗೆ ಮಗಳಾಗಿ ಜನಿಸಿದೆ, ನನಗೆ ಆತ್ಮದೀರಿಸಿಕೊಂಡೆ. ನನಗೆ ಇಂತಹ ದುಸ್ಥಿತಿ ನನ್ನ ಕೈಯಾರೆ ನಾನೇ ಮಾಡಿಕೊಂಡೆ. ಇಲ್ಲ, ಈ ಹೆಣ್ಣು ಜನ್ಮವೇ ಸಾಕು ಸಾಕು. ಪರಮ ಕರುಣ ಶರದಿಯನ್ನ ಜಟಾಯು ಬಂದು ಧನುಜನಂತೆ ನಿಂದನು. ಎಲ್ಲಿಗೆ ಒಳ್ಳಿ ಬೆಳೆಯುವ ಲೋಕಮಾತೆಯಾದಂತಹ ಸೀತಾದೇವಿಯನ್ನು ಬಿಟ್ಟು ಹೋದೆ ಅಂತಾದ್ರೆ ನಿನ್ನ ಪ್ರಾಣ ಬಿಡ್ತಿದ್ದು ಸಾರು.
ನೀನು ಹೇಳಿಕೊಳ್ಳಬಹುದು ಲೋಕ ರಾವಣ ಎಂಬುದಾಗಿ. ಅವರಿಗೆ ರಾಮನ ನಡೆ ಮತ್ತೆ ಯಾರೂ ಇಲ್ಲ. ಸತ್ಯವಂತರು ರಮಿಷ್ಠರು ಹೋದಂತ ಅಯೋಧ್ಯೆಯ ಯುವರಾಜ ಶ್ರೀರಾಮಚಂದ್ರವ ಲೋಕಕ್ಕೆ ಪಾಠವನ್ನು ಹೇಳುವುದಕ್ಕಾಗಿ ಈ ಹೊತ್ತು ಬಂದಿದ್ದಾರೆ. ತಮ್ಮನ ಹೆಂಡತಿಯನ್ನು ಎಳೆದುಕೊಂಡು ಹೋಗ್ತಿದ್ದಾವೆ. ಧರ್ಮವನ್ನು ಉಳಿಸಬೇಕು. ರಾಮನ ಮಾತೆಯಾದರು ಶ್ರೀರಾಮನ ಮಾತೆಯಾದರು. ಆದ ಕಾರಣ ಹೇಳ್ತಿದ್ದೇನೆ, ಏನೇ ಆಗಿರಲಿ ಸೀತಾ ಮಾತೆಯನ್ನು ಎಳೆದುಕೊಂಡು ಹೋಗಕ್ಕೆ ಅಯ್ಯನಿಗೆ ಬಿಟ್ಟು ಹೋಗು. ನೀನು ಶ್ರೇಷ್ಠ ಅಲ್ಲ, ನೀನು ಏನು ಅಲ್ಲ. ಹೇಳು. ನಾವಿಬ್ಬರು ಹೀಗೆ ಯುದ್ಧ ಮಾಡಿದ್ರೆ ಯಾರು ಸಾಯುವುದಕ್ಕಿಲ್ಲ. ನೀನು ಹೇಗೆ ಯುದ್ಧ ಮಾಡಿದ್ರು ನಿನ್ನನ್ನು ಕೊಲ್ಲದೆ ಬಿಡುವುದಿಲ್ಲ. ಅದು ಆಗುವುದಿಲ್ಲ. ಯಾಕಾಗುದಿಲ್ಲ? ಜಟಾಯು ಏನು? ಯುದ್ಧ ಇಲ್ಲದ ಮೇಲೆ ಒಂದು ಸಾವು ಒಂದು ಗೆಲುವು ಇರಲೇಬೇಕು. ಬೇಕು. ಹೀಗೆ ಯುದ್ಧ ಮಾಡಿದ್ರೆ ಯಾರು ಗೆಲ್ಲುವುದು? ಯಾರು ಗೆಲ್ಲಬಹುದು? ನಾನೇ ಗೆಲ್ಲುವುದು. ನೀನು ಗೆಲ್ಲುವುದಕ್ಕೂ ಸಾಧ್ಯವಿಲ್ಲ, ನಾನು ಗೆಲ್ಲುವುದಕ್ಕೂ ಸಾಧ್ಯವಿಲ್ಲ. ಯಾಕೆ? ಇರುವರು ಸಮಾನ. ಹಾಗಾಗಿ ಒಂದು ಉಪಾಯವು ನಿನ್ನ ಮರ್ಮ ಸ್ಥಾನವೇನು, ನನ್ನ ಮರ್ಮ ಸ್ಥಾನವೇನು ಇಬ್ಬರು ಬಹಿರಂಗಪಡಿಸಿ ಆ ಮೂಲಕ ಯುದ್ಧ ನಡೆಯಿತು. ಆಗ ಧರ್ಮವು ಉಳಿಯುತ್ತದೆ. ಹಾಗಾಗಿ ಮೊದಲು ನಾನೇ ಹೇಳ್ತೇನೆ, ನನ್ನ ಮರ್ಮದ ಜಾಗ ಹೇಳುವ ನಿನ್ನ ಮರ್ಮ ಎಲ್ಲಿ ಎಂಬುದಾಗಿ ಪ್ರಥಮವಾಗಿಯೇ ಹೇಳಿದ್ಯಾ ರಾವಣ. ನೀನು ವಂಚಕರು ಹೌದು, ದ್ರೋಹಿಯೂ ಹೌದು, ನೀನು ಕಳ್ಳನೂ ಹೌದು. ಎಲ್ಲವೂ ಕೂಡಿಸಿಕೊಳ್ಳುವ ನೀನಾಗಿದ್ಯಾ. ಈ ಹೊತ್ತಿನಲ್ಲಿ ನಿನ್ನ ಮಾತನ್ನು ನಿಜವೊಂದಾಗಿ ಒಪ್ಪಿಕೊಳ್ಳೋಣ. ಒಪ್ಪಬಹುದೇ? ನಾನು ಸತ್ಯವನ್ನೇ ಹೇಳುತ್ತೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳು. ಮೋಸ ಇಲ್ಲಲ್ಲ? ಮೋಸ ಇಲ್ಲ. ಹಾಗಾದ್ರೆ ನಾವು ಹಕ್ಕಿಗಳು ಮೇಲೆ ಹಾರುವವರು. ಹಾರುತ್ತಾ ನಮ್ಮ ಜೀವನವೇ ಹಾರುತ್ತಾ ಇರುವುದು. ಒಂದು ಮರದಿಂದ ಮತ್ತೊಂದು ರೆಕ್ಕೆಗಳ ಬಲ ಬೇಕು. ಈ ರೆಕ್ಕೆಗಳಲ್ಲಿ ನಮ್ಮ ಪ್ರಾಣ ಖಂಡಿತವಾಗಿದೆ. ಸತ್ಯವನ್ನು ಬಿಟ್ಟೆಯೋ? ಇದು
ಚರಣವನ್ನು ಕಂಡರು ಮನದು ಬರವ ಕೊಟ್ಟಳು ಸೀತೆ ರಾಮನ ಚರಣವನ್ನು ಕಂಡರು ಭುವನದು ಮನದಿನನು ತುಂಡಂಬರದಿ ನಡೆದ ಬರವ ಕೊಟ್ಟಳು ಸೀತೆ ನನ್ನ ಪ್ರಾಣ ಹತ್ತಿ ಹೋಯ್ತು ಅಮ್ಮ ಅಮ್ಮ ಅಯ್ಯ ನನಗೆ ಈ ದುಷ್ಟನಿಂದ ನಿನ್ನ ರಕ್ಷಿಸುವುದಕ್ಕೆ ಹೋಗಿ ನಿನ್ನ ರೆಕ್ಕೆಗಳನ್ನು ಕಳೆದುಕೊಂಡು ಸತ್ಯವನ್ನು ಹೇಳಿ ನಿನ್ನ ಪ್ರಾಣವನ್ನು ಕೊಡಲಿಟ್ಟು ನನ್ನ ರಕ್ಷಿಸುವುದಕ್ಕೆ ಮುಂದಾದಿದ್ದಾನೆ. ಮೋಸ ಹೋಗದೆ ತಾಯೇ ಮೋಸ ಇದರ ಬಗ್ಗೆ ನಾನು ಹೋಗದೆ. ಕೇಳಿ ಬಲ್ಲೆ. ದಶರಥ ಚಕ್ರವರ್ತಿಗಳ ಆತ್ಮೀಯನ ನಿನಗಿಂತಹ ಸುಸ್ಥಿತಿ ಒದಗಬಾರದು. ಆದರೆ ಈ ಕಾಲಕ್ಕೆ ನಾನು ವರವನ್ನು ಅನುಗ್ರಹಿಸ್ತಾ ಇದ್ದೇನೆ ಮತ್ತು ಬೇರೇನೂ ಅಲ್ಲ, ನೀನು ಪಾವನ ಪಕ್ಷಿಯಾಗಬೇಕು. ಶ್ರೀರಾಮಚಂದ್ರಮನಲ್ಲಿ ಈ ನಡೆದಂತಹ ಸಕಲ ವೃತ್ತಾಂತವನ್ನು ಹೇಳುವವರೆಗೆ ನಿನ್ನ ಪಾಲಿಗೆ ಮರಣ ಬಾರವಿದೆ, ಮರಣ ಬಾರವಿದೆ. ಖಂಡನವಾದುದೊಂದಿಡೆ ಹೊತ್ತ ಮಕುಟವು ಭಂಗವಾದುದು ಮತ್ತೆ ಸಂಧಾನಕ್ಕೆ ಕಪಿಯನು ಕಳುಗಿದವ ಮಾನ